ಕಳ್ಳಿ ಎಲ್ಲೋಡು ನೋಡಿಲಿ. ಇಶಾನಿ, ಇಶಾನು, ಇಶಾನು, ಇಶಾನು ಪುಟಿ, ಇಶಾನು ಪುಟ್ಟಿ, ಇಶಾನು ಪುಟ್ಟಿ. ನೋಡಿ ಹೆಂಗೆ ಹೇರ್ ಕಟ್ ಮಾಡಿಸ್ಕೊಂಡಿದ್ರೆ ನಮ್ಮ ಪುಟ್ಟಿ. ಇಶಾನು ಪುಟ್ಟಿ, ಇಶಾನು ಪುಟ್ಟಿ, ಇಶಾನು ಪುಟ್ಟಿ, ಇಶಾನು ಪುಟ್ಟಿ, ಪಾಚು ಪಾಚು ಪುಟ್ಟಿ. ಯೋಚನೆ ಮಾಡಬೇಡ ಚಿನ್ನು, ಯೋಚನೆ ಮಾಡಬೇಡ. ನಾನು ಇನ್ಬಿಟ್ಟು ಎಲ್ಲೂ ಹೋಗಲ್ಲ ಚಿನ್ನು, ಎಲ್ಲೂ ಹೋಗಲ್ಲ ನಾನು ಇನ್ಬಿಟ್ಟು. ಕಚ್ಚು ಕಚ್ಚು ಕಚ್ಚೋದೇ ಕೆಲಸ. ಇಶಾನು, ಇಶಾನು ಪುಟ್ಟಿ, ಫುಲ್ ಡೇ ರೆಸ್ಟಿಂಗು. ಗ್ರೂಮಿಂಗ್ ಹೋಗಿ ಬಂದರೆ ಫುಲ್ ಡೇ ರೆಸ್ಟಿಂಗು. ಯೋಚನೆ ಮಾಡಬೇಡ ಚಿನ್ನು, ಯೋಚನೆ ಮಾಡಬೇಡ. ಇನ್ನು 1 ಇಯರ್ 2 ಇಯರ್ ಆಯಿತಾ? 2 ಇಯರ್ಸ್, ಇನ್ನು 2 ಇಯರ್ಸ್ 2026ಗೆ 26ಗೆ ನಿನಗೊಂದು ಸರ್ಪ್ರೈಸ್ ಇರುತ್ತೆ ಆಯ್ತಾನಾ? ಓಕೆನಾ? ಗುಡ್ ಗರ್ಲ್ ಅಲ್ವಾ? ಗುಡ್ ಗರ್ಲ್ ಚಿನ್ನು, ಗುಡ್ ಗರ್ಲ್ ಚಿನ್ನು. ಅಲ್ಲಿ ನೋಡು, 1 BHK ಬೇಡ, 2 BHK ಹೋಗೋಣ ಆಯ್ತಾ? ಪುಟ್ಟಿ 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 ಪುಟ್ಟಿನ ಬಿಟ್ಟು ನಾನೆಲ್ಲೂ ಅಮ್ಮ ಪುಟ್ಟಿ ಬಿಟ್ಟೆಲ್ಲೂ ಹೋಗಲ್ಲ ನಾನು. ಇವಾಗ ಬೆಳಗ್ಗೆಯಿಂದ ಚಾರ್ಜಿಂಗ್ ಇರಲಿಲ್ಲ, ಸುಸ್ತಾಗಿ ಚಾರ್ಜಿಂಗ್ ಮುಗ್ದೋಗಿತ್ತು. ಇವಾಗ ಈವ್ನಿಂಗ್ ಆಯಿತು, ಚಾರ್ಜ್ ಆಯಿತು ಇವಾಗ. ಯಾಕೆಂದರೆ ಇವಾಗ ಶಕ್ತಿ ಬಂತು. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಇವಾಗ. ಡಾಲ್ ಥರ ಕಾಣಿಸ್ತಾ ಇಲ್ವಾ? ಡಾಲ್ ಥರ ಕಾಣಿಸ್ತಾ ಇದೆ. ಟೆಡ್ಡಿ ಬೇರ್ ಥರ ಕಾಣಿಸ್ತಿದೆ. ಟೆಡ್ಡಿ ಬೇರು. ಏಯ್ ಮಮ್ಮಿಗೆ ಕಚ್ಚಬಾರ್ದು ಚಿನ್ನ, ಮಮ್ಮಿಗೆ ಕಚ್ಚಬಾರ್ದು. ನಾನು ಅಡುಗೆ ಮಾಡಬೇಕು, ಅನ್ನ ಸಾರು ದಾಲ್ ಮಾಡಬೇಕು, ಅನ್ನ ಸಾರು ದಾಲ್ ಮಾಡಬೇಕು, ದಾಲ್ ಪಪ್ಪು ಪಕೋಡ ಮಾಡಬೇಕು. ಪಪ್ಪು ಪಕೋಡ ಅನ್ನೋ ಪಕ್ಕು ಪಕೋಡ ಆಗ್ತಾ ಇದೆ. ಯೋಚನೆ ಮಾಡಬೇಡ ಚಿನ್ನು, ಯೋಚನೆ ಮಾಡಬೇಡ. ನೀನೇನು ಚಿಂತೆ ಮಾಡಬೇಡ. ನಾನಿನ್ನ ನೋಡ್ಕೊತೀನಿ. ನೋಡು ಹೊಸ ಲೀಶ್. ಬೋಟಿಂಗ್ ಹೋಗೋಣ ಇಬ್ರು. ಬೋಟಿಂಗ್ ಹೋಗೋಣ ಚಿನ್ನು, ಬೋಟಿಂಗ್ ಹೋಗೋಣ. ನಾನು ಅಡುಗೆ ಮಾಡಬೇಕು, ಟೈಮ್ ಆಯ್ತು ಇವಾಗ. ಏನಾದರೂ ರೈಸು ದಾಲು ಏನೋ ಮಾಡಬೇಕು. ಕುತ್ಕೊಂಡಿದ್ದಾಳೆ. ನೋಡಿ ಗೋಲ್ಡನ್ ಕೂಡಲ್. ಹೊಡಿಬಾರ್ದು ಪಾಪ, ಕೋಪ ಬರುತ್ತೆ. ಹುಡುಗರು ತಿನ್ನೋದು ಕೋಪ ಬರುತ್ತೆ. ನೋ ಬ್ಯಾಡ್ ಹ್ಯಾಬಿಟ್. ಕಚ್ಚಬಾರ್ದು. ಕಚ್ಚೋದು ಅಂದ್ರೆ ಅವಳು ಪ್ರೀತಿ ಮಾಡ್ತಾಳೆ. ಪ್ರೀತಿ ಮಾಡ್ತಾಳೆ. ಏನು ಕೂತ್ಕೊಂಡಿದ್ದಾಳೆ.
ಕಿಚನ್ಗೆ ನಾವು ಹೋಗ್ಬೇಕು. ಚಿನ್ನು ರಾಣಿ ಕುತ್ಕೊಂಡ್ರೆ ಕೆಲಸ ಎಷ್ಟೊಂದಿದೆ ನನ್ಗಿನ್ನು. No, my turn. 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 No, no, I want Ishani. I'll take Ishani to my home. ಆಮೇಲೆ ಕೈ ಕಾಲು ಮುರಿದಾಕ್ಬಿಟ್ಟಿರ ಇಬ್ರು ಸೇರ್ಕೊಂಡು. I'll take Ishani to my home. I will take Ishani to my home. No, she wants to come to me. Leave her. Leave her. No, no, no. That's cheating. Leave her. No. ನೀವಿಬ್ರು ಬಿಡು ಯಾರ ಹತ್ರ ಬರ್ತಾಳೆ ನೋಡು. Okay. ಕೂರ್ಸು ಸುಮ್ನೆ ಕೂರ್ಸು. ಹಾ ನಿಧಾನ ಕೂರ್ಸು. ಇಬ್ರು ಹತ್ರ ಬರ್ತಾಳೆ ಕಚ್ಬಾರ್ದು. He wants to eat you. Eat him. Eat the golgappa, Ishani. Eat him. Eat the golgappa. Eat the golgappa. Eat the golgappa. Ishani. Eat the golgappa. Eat the golgappa, Ishani. Is she young on you? I hope not. ಏನು Ishani. ಅವಳಿಗೆ ಇಬ್ರು ಇಷ್ಟ. She's coming to kiss me. Kiss me. ನೀನ್ ಡೈಲಿ ಬರ್ತೀಯಲ್ಲ ಅಲ್ಲ ಮಯಾಂಕ, ನೀನು ಡೈಲಿ ಬರ್ತೀಯಲ್ವಾ, ಅದಕ್ಕೆ ಅವಳಿಗೆ ನಿನ್ ಕಂಡ್ರೆ ಇಷ್ಟ ಆಗುತ್ತೆ. ಇವನು ಮರ್ತೋಗಿದ್ದಾಳೆ ಇವನ್ನ. ಆಂಟಿ 6 ಗಂಟೆ ಆದ್ರೆ ನಾವು ಹೋಗ್ಬೇಕು. ಹಾ ಸರಿ ಹೋಗ್ಬಾಪ. ಮಯಾಂಕ್ ಇರ್ತಾನೆ, ಹೋಗ್ಬಾ. ಹೇಗ್ ಕಾಣಿಸ್ತಾ ಇದ್ದಾಳೆ ಇವಾಗ? ಹಾ ಮಯಾಂಕ್ ಯಾವ ತರ ಕಾಣಿಸ್ತಾ ಇದ್ದಾಳೆ? ಡಾಲಿ. ಏ ಜಂಪ್ ಮಾಡ್ಕೊಂಡು ಹೋಗ್ತಾಳೆ ಗೇಟ್ ಅವಳು ಬಂದು. ಏಯ್ ಕೋತಿಮೇರಿ ನಾನು ಜಂಪ್ ಮಾಡ್ತಾಳೇನೋ ಅನ್ಕೊಂಡೆ. ನೋಡಿ ನಿಂತ್ಕೊ ನೀನು ಸುಮ್ಮನೆ, ನೋಡೋಣ ಏನು ಮಾಡ್ತಾಳೆ. ನಾನು ಹೋಗ್ತೀನಿ ಟಾಟಾ ಸುಮ್ಮನೆ ಹಂಗೆ ಸುಮ್ಮನೆ ಇಲ್ಲೇ ನಿಂತ್ಕೊ ಬಾಗ್ಲ ಹತ್ರ ಬಾ, ಒಳಗೆ ಬಾ. ಬಾ ಮಯಾಂಕ್ ಬಾ. ಇವತ್ತೇ ಚೆನ್ನಾಗಿ ಆಟ ಆಡ್ಕೊಂಬಿಡು, ಗೊತ್ತಾಯ್ತಾ? ಆಮೇಲೆ ನಾಳೆ ಆಂಟಿ ಈಶಾನಿ ಎಲ್ಲಿ ಅಂತ ಕೇಳ್ಬೇಡ, ಇವತ್ತು ಜ್ಞಾಪಕ ಇಟ್ಕೊಂಡ್ಬಿಡು. ಅಲ್ಲೇ ನೋಡ್ಕೊಂಡು ಬರ್ತೀಯಾ? ಅಲ್ಲಿ ಲೊಕೇಶನ್ ಕಳ್ಸಿದ್ರೆ ಅಲ್ಲೇ ಹೋಗಿ ನೋಡ್ಕೊಂಡ್ ಬರ್ತೀಯಾ? ಅಷ್ಟೊಂದು ಇಷ್ಟ ಈಶಾನಿ ಅಂದ್ರೆ. ಒಟ್ನಲ್ಲಿ ನೋಡ್ಬೇಕು ಅವಳನ್ನ. ಓಹೋ, ನೋಡ್ದ ಈಶಾನಿ, ನಿನ್ಮೇಲೆ ಎಷ್ಟೊಂದು ಲವ್ ಇದೆ ಅವನಿಗೆ, ಎಷ್ಟೊಂದು ಪ್ರೀತಿ ಇದೆ ನಿನ್ ಮೇಲೆ. ಬೇಕಲ್ವಾ ಅದೆಲ್ಲ, ಪ್ರೋಟೀನ್ಸ್ ಅದೆಲ್ಲ. ಖಾಲಿ ಆಯ್ತು, ಒಂದು ಬಾಕ್ಸ್ ಖಾಲಿ ಆಗಿದೆ ಇವಾಗ. ಮತ್ತೆ ತರೋದು ಇವತ್ತು ನಾಳೆ ಹೋಗ್ತಾ ಹಂಗೆ ತಗೊಂಡು ಹೋಗ್ತೀವಿ. ಮೊಬೈಲ್ ಅದಕ್ಕೆ ಫಿಕ್ಸ್ ಮಾಡಬೇಕು. ಪ್ರತಿದಿನ ಸಾಯಂಕಾಲ 6:15 ನಮ್ಮ ಇಶಾನಿ ಬಾಗಿಲು ಮುಂದೆ ಈ ಥರ ಕುತ್ಕೊಳ್ತಾಳೆ. ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಳೆ, ಅವ್ರ ಆಫೀಸಿಂದ ಬರೋ ಟೈಮ್ ಸರಿಯಾಗಿ. ಅದಾದಮೇಲೆ ಇವಳನ್ನ ಕಂಡ್ರೆ ನನಗೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಇದೊಂದು ನಮಗೆ ಫ್ಯಾಮಿಲಿ ಮೆಂಬರ್. ಇದ್ರ ಫೀಲಿಂಗ್ಸು ಎಲ್ಲ ಮನುಷ್ಯರ ಥರನೇ, ಆದರೆ ಬಾಯಿಲ್ಲ ಅಷ್ಟೇ ಮಾತಾಡೋಕ್ಕೆ, ಅದಕ್ಕೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಅವಳು ಮಲಗಿರೋದು, ಅವಳು ಆಟ ಆಡ್ತಾ ಇರೋದು, ಅವಳು ಮನೆ ಮುಂದೆ ಕೂತಿರೋದು, ಕೆಲವೊಂದು ಎಲ್ಲ ಗ್ಲಿಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಕ್ಕೆ 6 ಮಂತ್ ಆಗಿದೆ. ಮೇ 16ಗೆ ಇದು ಹುಟ್ಟಿರೋದು. ಸೊ ಟಾಯ್ ಪೂಡಲ್ ಅಂತ ಕೂಡ ನಾನು ಶೇರ್ ಮಾಡಿದ್ದೀನಿ. ಗ್ರೂಮಿಂಗ್ ಎಲ್ಲ ಆಗಿದೆ. ಅವಳಿಗೆ ಆಟ ಆಡೋದು ಜಾಸ್ತಿ, ತುಂಬ ಆಟ ಆಡ್ತಾಳೆ, ಹೈಪರ್ ಆ್ಯಕ್ಟಿವ್. ನಾವು ಎಷ್ಟಾದರೂ ಅವಳಿಗೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಆಟ ಆಡ್ಕೊಂಡಿರ್ತಾಳೆ. ಆಮೇಲೆ ಕೆಲವೊಂದು ಸಾರಿ ಸೈಲೆಂಟಾಗಿ, ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೆ ಸೈಲೆಂಟಾಗಿ ಸುಮ್ಮನೆ ಹೋಗಿ ಮಲ್ಕೊಳ್ತಾಳೆ. ಮಲ್ಕೊಳ್ಳಮ್ಮ ಸುಮ್ಮನೆ, ನನ್ನ ಕೆಲಸ ಇದೆ ಅಂದರೆ ಸಾಕು. ಅವಳಿಗೆ ಎಲ್ಲ ಅರ್ಥ ಆಗುತ್ತೆ, ನಾನು ಮಾತಾಡೋದು ಪ್ರತಿಯೊಂದು ಅರ್ಥ ಆಗುತ್ತೆ.
ಆ ಥರ ಎಲ್ಲ ಇದು ನಾಯಿ ಅದಕ್ಕೆ ಹಾಗೆ ಹೀಗೆ ನಿಯತ್ತಿರೋದು ಇದೊಂದು ಪ್ರಾಣಿಗೆ ಮಾತ್ರ. ನಮ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ನಾನಾಗಲಿ ನಮ್ಮ ಮನೆಯವರಾಗಲಿ ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟು ಅದು ನಮಗೆ ಕಾಲಿಗೆ ನಮಸ್ಕಾರ ಮಾಡುತ್ತೆ, ಕಾಲನ್ನ ನೆಕ್ಕುತ್ತೆ, ನಮ್ಮ ಕಾಲನ್ನ ಹಗ್ ಮಾಡುತ್ತೆ. ಆಮೇಲೆ ನಾನು ಮಲಗಿದ್ರೆ ನನ್ನ ಬೆಡ್ರೂಮಲ್ಲಿ ಬರುತ್ತೆ, ಅದು ನನ್ನ ಬೆಡ್ ಮೇಲೆ ಜಂಪ್ ಮಾಡುತ್ತೆ, ನನ್ನ ಪಾದದ ಹತ್ರನೇ ಮಲ್ಕೊಳ್ಳುತ್ತೆ ಹೊರತಾಗಿ ನನ್ನ ತಲೆ ಹತ್ರ ಮಲ್ಕೊಳ್ಳಲ್ಲ ಅದು. ಹಾಗೆ ಭಗವಂತ ಈ ಪ್ರಾಣಿನ ಸೃಷ್ಟಿ ಮಾಡಿರೋದು ಇದೇ ತರಹ. ಎಷ್ಟೋ ತುಂಬ ಜನರಿಗೆ ನಾಯಿ ಅಂದರೆ ಇಷ್ಟ ಇಲ್ಲ, ಅಸಹ್ಯ ಆಗುತ್ತೆ ಅದನ್ನು ಕಂಡ್ರೆ. ಅದೇನೋ ಒಂಥರ ಬೇರೆ ಗ್ರಹದಿಂದ ಬಂದಿರೋ ಏಲಿಯನ್ ಥರ ಕಾಣಿಸುತ್ತೆ. ಬಟ್ ನಮಗೆ ಇದು ದೇವ್ರ ಥರನೇ ಕಾಣಿಸುತ್ತೆ, ಮಗು ಥರ ಕಾಣಿಸುತ್ತೆ. ಮನುಷ್ಯರ ಫೀಲಿಂಗ್ಸೇ ಮನುಷ್ಯರಿಗಿಂತ ಒಳ್ಳೆಯ ಬುದ್ಧಿ, ಒಳ್ಳೆಯ ಅದಕ್ಕೆ ಗುಣ ಅದಕ್ಕೆ ಭಗವಂತ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ನಿಯತ್ತಿರೋದು ಅಂದರೆ ಇದು ಒಂದಕ್ಕೆ ಮಾತ್ರ ಹೇಳ್ತೀನಿ. ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಇಶಾನಿನ ನಾವು ಯಾರಿಗೋ ಹೆದರ್ಕೊಂಡು ಯಾವತ್ತೂ ಅದನ್ನು ಎಲ್ಲೂ ಬಿಟ್ಟು ಬರಲ್ಲ. ನಾವು ಅದನ್ನು ಕೊನೆಯವರೆಗೂ ಅದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ದು ಪರ್ಮಿಷನ್ ಇದಕ್ಕೆ ಬೇಕಾಗಿರಲ್ಲ ಅಂತ ಕೂಡ ಹೇಳ್ತೀನಿ. ಪ್ರತಿ ಸಂಡೇ ಕೂಡ ನಾವು ಎಲ್ಲೇ ಹೊರಗಡೆ ಸುತ್ತಕ್ಕೆ ಹೋದ್ರೂ ನಾನು ನಮ್ಮ ಯಜಮಾನ್ರು ಇವ್ರನ್ನ ಕರ್ಕೊಂಡು ಹೋಗ್ತೀವಿ, ಟ್ರಾವೆಲ್ ಮಾಡಿಸ್ತೀವಿ. ಅವಳಿಗೂ ಟ್ರಾವೆಲ್ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋದರೂ ಕೂಡ ಇವನ್ ಅಲ್ಲೂ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಫೀಲ್ಡ್ ಇರುತ್ತೆ, ಖಾಲಿ ಫೀಲ್ಡು. ತುಂಬ ಅಂದರೆ ತುಂಬ ಆಟ ಆಡ್ತಾಳೆ, ತುಂಬ ಖುಷಿಯಾಗಿರ್ತಾಳೆ. ಇವನು ಪವನ್ ಅಂತ ನಮ್ಮ ಭಾವ ಅವ್ರ ಮಗ, ಅವನ ಜೊತೆ ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಮಕ್ಳಿಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳಿಗೆಲ್ಲ ನಾಯಿ ಮರಿಗಳು ಪೆಟ್ಸ್ ಅಂದರೆ ತುಂಬ ಇಷ್ಟ. ದೊಡ್ಡವ್ರಿಗಿರುತ್ತೆ ನೋಡಿ, ಅಪ್ಪ ಅದಂತೆ ಇದಂತೆ ಹಾಗಂತೆ ಹೀಗಂತೆ ಏನೇನೋ ಹೇಳ್ತಾರೆ. ಇವಾಗ ನಮಗೆ ಒಂದು ಚಿಕ್ಕ ಮಗು ಇದೆ, ಒಂದು 2 ವರ್ಷದ ಮಗು. ಅದು ಸುಸು ಪಾಟಿ ಮಾಡಿದ್ರೆ ಅದನ್ನು ತಗೊಂಡು ಹೋಗಿ ಎಲ್ಲಾದರೂ ಬಿಟ್ಟು ಬಂದುಬಿಡ್ತೀವ, ಬಿಸಾಕ್ಬಿಡ್ತೀವ. ನಾಯಿ ಮರಿಗಳು ತೊಡೆ ಮೇಲೆ ಬೆಡ್ ಮೇಲೆ ಮಾಡಲ್ಲ. ಅವು ವಾಸನೆ ನೋಡಿ, ಸ್ಮೆಲ್ ನೋಡಿ ಮಣ್ಣಲ್ಲಿ ಹೊರಗಡೆ ಮನೆಯಿಂದ ಆಚೆ ಸುಸು ಪಾಟಿ ಮಾಡೋದು. ಯಾವುದೇ ನಾಯಿ ಮರಿ ನೋಡಿ, ನೀವು ಎತ್ಕೊಂಡಿದ್ದೀರಾ ಅಂದರೆ ನಿಮ್ಮ ತೊಡೆ ಮೇಲೆ ಸುಸು ಪಾಟಿ ಮಾಡಲ್ಲ, ಆಯಿತಾ? ಅಷ್ಟು ಅದಕ್ಕೆ ಆ ಥರ ಇದೆ. ಅದು ಸ್ಮೆಲ್ ಮಾಡಿ ಅದಕ್ಕೆ ಸೆನ್ಸ್ ಆದ್ರೇ ಅದು ಹೊರಗಡೆ ಮಣ್ಣಿನ ವಾಸನೆ ನೋಡಿನೇ ಅದು ಸುಸು ಪಾಟಿ ಮಾಡೋದು. ಅಷ್ಟು ಹೈಜೀನ್ ಇರುತ್ತೆ ಅಂತ ಹೇಳ್ತೀನಿ. ಇದು ಆಲ್ರೆಡಿ ಸೆಮಿ ಅಡಲ್ಟ್ ಆಗಿರೋದ್ರಿಂದ ನಾವೆಲ್ಲ ತುಂಬ ಟ್ರೈನಿಂಗ್ ಕೂಡ ಮಾಡಿದ್ದೀವಿ ಅದಕ್ಕೆ. ಅದೇ ಥರನೇ ಇದೆ. ಹಾಗೆಯೇ ಅವಳಿಗೆ ಭಯ ಭಕ್ತಿ ಇದೆ ಅಂತಲೇ ಹೇಳ್ತೀನಿ. ಊಟ ಮಾಡೋದು 2 ಟೈಮು. ಬೆಳಗ್ಗೆ ಒಂದು ಸಾರಿ 9 ಗಂಟೆಗೆ ಊಟ ಕೊಟ್ಟರೆ ಮತ್ತೆ 4 ಗಂಟೆ ಇಲ್ಲ 5 ಗಂಟೆಗೆ ಊಟ ಕೊಡೋದು. ಅಷ್ಟೇ ಅದು ತಿನ್ನೋದು. ಅದು ತುಂಬ ಸ್ಮಾಲ್ ಬ್ರೀಡ್ ಅಲ್ವಾ. ಸೊ ಅದು ಸಣ್ಣ ಒಂದು 4 ಟೀ ಸ್ಪೂನ್ ಅಷ್ಟೇ ಅದಕ್ಕೆ ಪೆಡಿಗ್ರಿ ನಾವು ಹಾಕೋದು. ಅದು ಬಿಟ್ಟರೆ ವೆಜಿಟೇಬಲ್ಸ್ ಸ್ವಲ್ಪ ಸಣ್ಣ ಬೌಲಲ್ಲಿ, ಜಾಮೂನ್ ಕಪ್ಪಲ್ಲಿ ಕ್ಯಾರೆಟು ಮತ್ತು ಸಿಹಿ ಗೆಣಸು, ಸಿಹಿ ಕುಂಬಳಕಾಯಿ ಇಲ್ಲ ವಾಟರ್ ಮೆಲನ್ನು, ಫ್ರೂಟ್ಸ್ ಕೂಡ ಕೊಡ್ಬೋದು. ಡ್ರೈ ಫ್ರೂಟ್ಸ್ ಕೊಡಬಾರ್ದು, ಹಾಲು ಕೊಡಬಾರ್ದು. ಮೊಸರು, ಗಟ್ಟಿ ಮೊಸರು, ಮೊಸರನ್ನ, ಮೊಸರು ಚಪಾತಿ ಇದೆಲ್ಲ ನಾವು ವೆಜಿಟೇರಿಯನ್ನು ಕೊಡ್ಬೋದು ಅಂತ ಹೇಳ್ತೀನಿ. ನೋಡಿ ಹೇಗೆ ಆರಾಮಾಗಿ ಕೂತ್ಕೊಂಡಿದ್ದಾಳೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಪ್ರತಿಯೊಂದು. ನಾವು ಎಲ್ಲೇ ಹೊರಗಡೆ ಕರ್ಕೊಂಡು ಹೋದ್ರು, ನಾವೇನಾದರೂ ತೊಗೊಂಬಂದು ಕೊಟ್ರು ತುಂಬ ಖುಷಿ ಪಡ್ತಾಳೆ. ನಾನಾಗಲಿ ನಮ್ಮ ಯಜಮಾನ್ರಾಗಲಿ, ಅದು ಎಸ್ಪೆಷಲಿ ನಾನಂತೂ ಊಟ ಕೂತ್ಕೊಂಡಾಗ ಅವಳು ಬಂದರೆ ಅವಳಿಗೆ ಫಸ್ಟು ಮೊದಲನೇ ತುತ್ತು ಅವಳಿಗೆ ಕೊಟ್ಟೆ ನಾವು ತಿನ್ನೋದು. ನಮ್ಮ ಯಜಮಾನ್ರು ಅದೇ ಥರ. ನಾನು ಹೇಳಿದ್ದೀನಿ, ಅವಳಿಗೆ ಫಸ್ಟು ತುತ್ತು ಹಿಡ್ದಲೇ ನಾವು ಬಾಯಿ ಒಳಗಡೆ ತುತ್ತು ಹಿಡ್ಕೊಳ್ಳೋ ಆಗಿಲ್ಲ. ಆ ಥರ ನಮ್ಮ ಮನೆ ಚಿಕ್ಕದಿದ್ದಾಗ ಸರೆಲ್ ಹಾಕು. ಸ್ಮೈಲ್ ಮಾಡಿ ಇಶು, ಇಲ್ಲಿ ನಾವು ಇಶಾನಿಗೆ ಪ್ರಾಣಿ ಥರ ಟ್ರೀಟ್ ಮಾಡಲ್ಲ, ಮಗು ಥರ ಟ್ರೀಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ತುಂಬ ದಿವಸದ ಮೇಲೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಗ್ಯಾಪ್ ಆಯಿತು. ನಾನೇ ನನ್ನ ಪರ್ಸ್ನಲ್ ಕೆಲಸಗಳಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದೆ, ಅದಕ್ಕೇ ಏನು ಶೇರ್ ಮಾಡೋಕ್ಕಾಗಿಲ್ಲ. ಏಕೆಂದರೆ ಬರೀ ಯೂಟ್ಯೂಬ್ ಒಂದೇ ಮಾತ್ರ ನಂಬ್ಕೊಂಡಿದ್ರೂ ಆಗಲ್ಲ. ಬೇರೆ ಬೇರೆ ನಾವು ಏನಾದರೂ ಇನ್ಕಮ್ ಸೋರ್ಸ್ಗೆ ನೋಡ್ತಾ ಇರಬೇಕು. ಹಾಗೆಯೇ ಕೆಲವೊಂದು ಕೆಲಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಸಾಯಂಕಾಲ ದೀಪ ಹಚ್ಬಿಟ್ಟು ಅಡುಗೆ ಗಿಡಿಗೆ ಮಾಡಿ ಸುಮ್ಮನೆ ಕೂತಿರ್ತೀನಿ. ಆವಾಗ ಈ ಥರ ಅವಳು ನನ್ನ ತೊಡೆ ಮೇಲೆ ಬಂದು ಮಲ್ಕೊಳ್ತಾಳೆ. ಇಲ್ಲ ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಕೆಲವೊಂದು ಸಾರಿ ಅವಳು ಏನು ಮಾಡ್ತಾಳೆ, ನೆಲದ ಮೇಲೆ ತಣ್ಣಗೆ ಬೇಕು, ಬೆಚ್ಚಗೆ ಬೇಡ ತಣ್ಣಗೆ ಬೇಕು ಅಂದರೆ, ಸೆಕೆ ಆಗ್ತಾಯಿದೆ ಅಂದರೆ ಹೋಗಿ ನೆಲದ ಮೇಲೆ ಗಾಳಿಗೆ, ಮನೆ ಮುಂದೆ ಬಾಗಿಲಲ್ಲಿ ಗಾಳಿ ಬರ್ತಾಯಿದೆ ಅಂದರೆ ಈ ಥರ ಮಲ್ಕೊಳ್ತಾಳೆ.
ಹಾಗೆಯೇ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಚಾನಲ್ನ ವಾಚ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಒಳ್ಳೆ ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ. ಹಾಗೆಯೇ ಭಗವಂತ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಕಾರ್ತಿಕ ಸೋಮವಾರದ ದಿವಸ ನಾನು ಶಿವನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕಾರ್ತಿಕ ದೀಪಗಳನ್ನ ಹಚ್ಚಿ ಇಲ್ಲಿ ಪೂಜೆ ಮಾಡ್ತಾ ಇರೋದನ್ನು ಕೂಡ ಕೆಲವೊಂದು ಗ್ಲಿಮ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು.